CBI ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂಥ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತು 187 ಕೋಟಿ ಬಡವರ ದುಡ್ಡನ್ನು, STಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರುವಂಥವ್ರು, ದಲಿತರ ಅಮೌಂಟ್ ತಿಂದಿರುವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ಟಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಆದ್ದರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ CBI ಚಾರ್ಜ್ ಶೀಟಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತೊಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಆದ್ದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ಟರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವೇನೋ ತೊಗೊಂಡ್ರೆ ಅವ್ರನ್ನ. ಹಾಗೆ ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತೊಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ಟೇ ಕಳಂಕಿತ ಆಗ್ತೈತೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂಥದ್ದು ಅಂತ ಜಗಜ್ಜಾಹೀರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನು ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ. ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಆ ಹೋರಾಟ ಹೊರಗಡೆನೂ ಹೋರಾಟ ಆಗುತ್ತೆ, ಪಾರ್ಟಿ ವತಿಯಿಂದನೂ ಹೋರಾಟ ಆಗುತ್ತೆ. ಮತ್ತು ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾಯಿದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನು ಇಟ್ಕೊಂಡು ಹೊರಗಡೆನೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಾರಿ ನಾಗೇಂದ್ರ ವಿಚಾರ ಇರ್ಬೋದು, ಬಿಡದಿ ವಿಚಾರ ಇರ್ಬೋದು, ಆಮೇಲೆ ಇದು KPSC ಹಗರಣ ಇರ್ಬೋದು, ಇವೆಲ್ಲ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಈ ಅಧಿವೇಶನ ನಿಜಕ್ಕೂ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಆಗ್ತೈತೆ ಇದು. ಯಾಕೆಂದರೆ ಭ್ರಷ್ಟ ಮಂತ್ರಿಗಳು ಒಂದು ಕಡೆ, ಮಂತ್ರಿಗಳನ್ನು ಖಾತೆ ಹಂಚೋದು ಇನ್ನೊಂದು ಕಡೆ ಪ್ರಾಬ್ಲಮ್ಮು. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಹೋಗ್ತಾರೆ ಅಂತೇಳಿ 3 ವರ್ಷ ತಳ್ಳಿಬಿಟ್ರು. ಈಗ DK ಶಿವಕುಮಾರ್ ಬಂದ ಮೇಲೆ ಖ್ಯಾತೆಯ ಬಗ್ಗೆನೇ ಇನ್ನು 1.5 ವರ್ಷ ನಡೀತೈತೆ. ಅಂದರೆ ಇಡೀ ಸರ್ಕಾರ ಸಿದ್ದರಾಮಯ್ಯನ ತೆಗೆಯೋದು ಒಂದು ಕಡೆ 3 ವರ್ಷ ಆಯಿತು. ಈಗ ಖ್ಯಾತೆಯಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡ್ತಾಯಿದ್ದಾರೆ. ಡೆಲ್ಲಿಗೂ ಹೋಗ್ತಾ ಇದ್ದಾರೆ, ಬೀದಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾಯಿದೆ, ಬಂದ್ಗಳಾಗ್ತಾ ಇದೆ, ಧಮಕಿಗಳಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಈ ಸರ್ಕಾರ ನಾವು ಭ್ರಷ್ಟರಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಇದು ಭ್ರಷ್ಟ ಸರ್ಕಾರ. ಈ ಸರ್ಕಾರವನ್ನು ತೊಲಗಿಸೋ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸರಿ ನಾವು ಹೋರಾಟವನ್ನು ಮಾಡೋರಿದ್ದೀವಿ.